ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಶಾರದನ್ನ ಹೆಂಗಾರ ಮಾಡಿ ಸಾಯಿಸಬೇಕು ಅನ್ನೋದು ದೇವಯಾನಿ ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರನೇ ಮನೆಯವ್ರಿಗೂ ಕೂಡ ಡೌಟ್ ಬರ್ದಿರಂಗೆ ಯಾವ ರೀತಿ ನಾಟಕ ಮಾಡ್ತಾಳೆ, ಯಾವ ರೀತಿ ಎನ್ಕರೇಜ್ ಮಾಡ್ತಾಳೆ ಮನೆಯವ್ರಿಗೆಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂದರೆ ಇಂದಿನ ಫೋಟೋಗಳನ್ನು ನೋಡಿ ಅದನ್ನು ಏನಂತಂದರೆ ಶಾರದಕ್ಕನಿಗೆ ಹಳೆ ನೆನಪು ಬರ್ಬೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರು ಮೊದಲೇ ಎಲ್ಲೆಲ್ಲಿ ಹೋಗ್ತಾಯಿದ್ರು ಆ ಜಾಗಗಳೆಲ್ಲ ಕರ್ಕೊಂಡು ಹೋದರೆ ಬೇಗ ನೆನಪಾಗುತ್ತೆ ಅಂತ ಹೇಳಿ ಹೌದು ಹೌದು ಅಂತ ಹೇಳಿ ಮನೆಯವರೆಲ್ಲ ಬೆಂಬಲ ಕೊಡ್ತಾರೆ. ಮನೆಯವ್ರದ್ದೆಲ್ಲ ನಿಸ್ವಾರ್ಥ ಪ್ರೀತಿ ಇರುತ್ತೆ. ಬಟ್ ದೇವಯಾನಿ ಮಾತ್ರ ಪರ್ಟಿಕ್ಯುಲರ್ ಆಗಿ ಶಾರದನ್ನ ಮನೆಯಿಂದ, ಯಾಕಂದರೆ 3 ಹೊತ್ತು ಮನೆಯಲ್ಲೇ ಬಿದ್ದಿರ್ತಾಳೆ, ಅವಳು ಹೆಂಗಾರ ಮಾಡಿ ಮನೆಯಿಂದ ಆಚೆ ಕರ್ಕೊಂಡು ಹೋಗಬೇಕು, ಅವಳನ್ನು ಮುಗಿಸ್ಬೇಕು ಅನ್ನೋದು ಪ್ಲ್ಯಾನ್ ಆಗಿರುತ್ತೆ. ಇನ್ನೇನು ಪಾರ್ಕ್ಗೆ ಹೋಗ್ತಾರೆ. ಮನೆ ಹತ್ರಕ್ಕೆ ಒಂದು ಪಾರ್ಕ್ ಇರುತ್ತೆ. ಅವ್ರಿಗೆ ಪಾನಿಪುರಿ ಮಸಾಲ ಪುರಿ ಅಂದರೆ ಭಾರಿ ಇಷ್ಟ ಅಂತೆ ಶಾರದನಿಗೆ. ಹಾಗಾಗಿ ನಿನಗೆ ಮಸಾಲ ಪುರಿ ಅಂದರೆ ಭಾರಿ ಇಷ್ಟ ಅಲ್ವಾ ಶಾರದಾ, ಒಂದು ವಾಕ್ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡೋಗಿ ಮಸಾಲ ಪುರಿ ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾರೆ ಶ್ರವಣ್ ಅವರು. ಆಗ ಇಮ್ಮಿಡಿಯೇಟಾಗಿ ಫೋನ್ ಮಾಡ್ತಾಳೆ ದೇವಯಾನಿ. ಯಾರಿಗೆ ಫೋನ್ ಮಾಡ್ತಾಳೆ ಗೊತ್ತಾ? ಭದ್ರನ್ಗೆ ಕಾಲ್ ಮಾಡಿದ್ದೆ. ನಮ್ಮ ಮನೆ ಹತ್ರಕ್ಕೆ ಒಂದು ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ಗೆ ಹೋಗಿರೋದು ಶಾರದಾ ಮತ್ತು ಶ್ರವಣು. ಯಾವುದೇ ಕಾರಣಕ್ಕೂ ಇವತ್ತು ಅವಳನ್ನು ಬಿಡಬೇಡ, ಮುಗಿಸ್ಬಿಡು ಅಂತ ಹೇಳ್ತಾರೆ. ಒಂದು ಪಾಯ್ಸನ್ ಇಂಜೆಕ್ಷನ್ ಚುಚ್ಚಬೇಕು ಅನ್ನೋದು ಇಬ್ಬರದು ಒಂದು ಒಳ ಒಪ್ಪಂದ ಆಗಿರುತ್ತೆ. ನಾವೆಲ್ಲ ಅಂದ್ಕೊಂಡಿವಿ, ಯಾಕಂದರೆ ಶಾರದಕ್ಕನಿಗೆ ಹಳೆ ನೆನಪು ಬರುತ್ತೆ, ಹಾಗೆ ಹೀಗೆ. ಹಳೆ ನೆನಪು ಬಂದರೆ ಇವಳಿಗೆ ತಾನೇ ತೊಂದರೆ ಆಗುತ್ತೆ ಅಂದರೂ ಕೂಡ ಹಳೆ ನೆನಪು ಬರಬೇಕು, ಶಾರದಕ್ಕ ಹೊರಗೋಗ್ಬೇಕು ಅಂತ ಬಯಸ್ತಾಳ? ಖಂಡಿತ ಇಲ್ಲ. ಅವಳದೇನು ಹೆಂಗಾರ ಮಾಡಿ ಹೊರಗೋದ್ಮೇಲೆ ಇವಳನ್ನು ಸಾಯಿಸಬೇಕು ಅನ್ನೋದು ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ. ಆ ಮಾಸ್ಟರ್ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ, ಖಂಡಿತ ಸಕ್ಸಸ್ ಆಗೋಕ್ಕೆ ನಮ್ಮ ಅಜಯ್ ಸಾಹೇಬರು ಬಿಡೋದೇ ಇಲ್ಲ. ಏನಾಗುತ್ತೆ ಅಂತಂದರೆ ಕರ್ಕೊಂಡು ಹೋದ ತಕ್ಷಣ ಭದ್ರನಿಗೂ ಇನ್ಫಾರ್ಮ್ ಮಾಡ್ತಾಳೆ. ಅವಳು ಕೂಡ ಒಳ್ಳೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಡ್ರೆಸ್ ಎಲ್ಲ ವೇರ್ ಮಾಡ್ಕೊಂಡು, ಕ್ಯಾಪ್ ಹಾಕ್ಕೊಂಡು ಫುಲ್ಲು ಜಬರ್ದಸ್ತಾಗಿ ರೆಡಿಯಾಗಿ ಹೋಗ್ತಾಳೆ ದೇವಯಾನಿ ಕೂಡ. ಇವರು ಪಾರ್ಕಲ್ಲಿ ಸುತ್ತಾಡ್ಕೊಂಡು ಮಸಾಲ ಪುರಿ ತಿನ್ನಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಶಾರದಮ್ಮನಿಗೆ ಇನ್ನೇನು ಹಿಂಗೆ ಚುಚ್ಚಾಗಿ ಬರಬೇಕು, ನಮ್ಮ ಅಜಿತ್ ಸಾಹೇಬರು ಬಂದು ಭದ್ರನ ಕೈ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಶಾರದಾ ಅಂತ ಚೀರ್ತಾರೆ. ಬಟ್ ಶಾರದಮ್ಮನಿಗೆ ಇನ್ನೂ ಚೂಜಿ ತಾಕಿರೋದಿಲ್ಲ. ಅಜಿತ್ ಅವ್ರು ಹೋಗಿ ಆ ಭದ್ರನಿಗೆ ಹಿಂಗೆ ಚುಚ್ಚಬೇಕು ಅಂತಾರೆ. ಬಟ್ ಇವನು ಓರೆಗಣ್ಣಿಂದ ನೋಡ್ಬಿಟ್ಟು ಹಿಂಗೆ ಸನ್ನೆ ಮಾಡ್ತಾನೆ. ಮೀನ್ಸ್ ನೀನು ಹೊರಡು ಅಂತ ಹೇಳ್ಬಿಟ್ಟು ಸೊನ್ನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾರಿಗೆ? ದೇವಯಾನಿ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾಳೆ, ಓಡ್ತಾಳೆ. ಅಜಿತ್ ಕೂಡ ಬೆನ್ನಾಡ್ತಾರೆ. ಬಟ್ ಅಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ಅಜಿತ್ ಕಣ್ಣಿಗೆ ಬಿಡ್ತಾಳೆ. ಸೊ ಎರಚಿದಾಗ ಅವಳ ಕೈಯಲ್ಲಿ ಒಂದು ವಾಚ್ ಇರುತ್ತೆ, ಆ ವಾಚಲ್ಲಿ ಬೀಳುತ್ತೆ. ಅದು ನಮ್ಮ ಅಜಿತ್ ಕೈಗೂ ಕೂಡ ಸಿಕ್ಕಿದೆ. ಹಾಗಾದರೆ ದೇವಯಾನಿ ಅಜಿತ್ ಕೈಯಲ್ಲಿ ಸಿಕ್ಬಿದ್ಲಾ? ದೇವಯಾನಿ ಬಣ್ಣ ಬಯಲಾಯ್ತಾ? ಶಾರದಮ್ಮ ಏನೋ ಪ್ರಾಣಾಪಾಯದಿಂದ ಪಾರಾದ್ಲು. ಮತ್ತು ಮುಂದೆ ಏನಾಯಿತು ಅನ್ನೋದೇ ಒಂದು ಕುತೂಹಲ. ನಾವೆಲ್ಲ ಅನ್ಕೋತೀವಿ ದೇವಯಾನಿ ಸಿಕ್ಬಿದ್ಲು, ದೇವಯಾನಿ ಗ್ರಾಚಾರ ಬಿಡಿಸಿದ್ರು, ದೇವಯಾನಿ ಕಪಾಲ್ ಕೊಡಿದ್ರು, ಮನೆ ಬಿಟ್ಟು ಕಳಿಸಿದ್ರು. ಆ ದೇವಯಾನಿ ನಾವೇ ಹೇಳಿ ಸಣ್ಣ ಆಗ್ತಾ ಇದ್ದೀವಿ ವಿನಃ ಆ ದೇವಯಾನಿ ಅಂತೂ ಮನೆ ಬಿಟ್ಟು ಹೋಗ್ತಾ ಇಲ್ಲ, ಅವಳನ್ನ ಯಾರೂ ಹಿಡಿತಾನೂ ಇಲ್ಲ. ಇನ್ನು ಎಕ್ಸಾಮ್ ಬರೆಯೋಕೆ ಹೋಗಿದ್ದಾಳೆ ನಮ್ಮ ಭೂಮಿ. ಎಕ್ಸಾಮ್ ಸೆಂಟ್ರಲ್ಲಿ ಅದೇನು ರಾಧಾ ಅಂತ ಮಾಡ್ಕೊಂಡಿದ್ದಾಳೋ ಏನೋ. ನಮ್ಮ ಸಾಹೇಬರು ಬೇರೆ ಗಿಣಿಗೆ ಹೇಳ್ದಂಗೆ ಹೇಳಿ ಕಳಿಸಿದ್ದಾರೆ. ಸೊ ಎಕ್ಸಾಮ್ ಪಾಸ್ ಆಗ್ತಾಳಾ, ಫೇಲ್ ಆಗ್ತಾಳಾ, ಅಥವಾ ಅಕ್ಕಪಕ್ಕದವ್ರು ಇವ್ರು ನೋಡ್ಕೊಂಡು ಬರೀತಾಳ, ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.